ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಪಾಲಿಟಿಕ್ಸ್ ನಲ್ಲಿ ಶುರುವಾಗುತ್ತಾ ಡಾಲಿಯ ಮಾನ್ಸೂನ್ ರಾಗ. ರಾಜಕೀಯಕ್ಕೆ ಧನಂಜಯ್ ಎಂಟ್ರಿ ಕೊಡುವ ಸಾಧ್ಯತೆ. ಈಗಾಗಲೇ ಕಾಂಗ್ರೆಸ್ ಮುಖಂಡರಿಂದ ಒಂದು ಸುತ್ತಿನ ಮಾತುಕತೆ. ಆಸ್ತಿಗಾಗಿ ಮಕ್ಕಳಿಂದಾನೇ ನಿವೃತ್ತ ಸಿಡಿಪಿಒ ಜೊತೆ ಅಮಾನವೀಯ ಕೃತ್ಯ. ಹೆತ್ತಮ್ಮನನ್ನೇ ಗೃಹ ಬಂಧನದಲ್ಲಿಟ್ಟು ಕಿರುಕುಳ. ಸ್ಥಳೀಯರಿಂದ ಮಾಹಿತಿ ಸಿಕ್ಕ ಬಳಿಕ ವೃದ್ಧಿ ಪಂಕಜಾಕ್ಷಿ ರಕ್ಷಣೆ. ಹೈಡೋಸ್ ಇಂಜೆಕ್ಷನ್ ನೀಡಿದ್ದಕ್ಕೆ 12 ವರ್ಷದ ಬಾಲಕಿ ಸಾವು. ವೈದ್ಯರ ನಿರ್ಲಕ್ಷ್ಯ ಅಂತ ಪೋಷಕರ ಆರೋಪ. ಚಿತ್ರದುರ್ಗದ ಗುಡ್ಡದ ನೆಲ್ಲಿಕೆರೆಯಲ್ಲಿ ನ್ಯಾಯಕ್ಕಾಗಿ ಆಗ್ರಹ. ಬೈಕ್ ಮೇಲೆ 60,000 ಫೈನ್ ಇರೋದೇ 1.5 ಲಕ್ಷ. ದಂಡ ಹಾಕಿದ್ರು ರೂಲ್ಸ್ ಬ್ರೇಕ್ ಮಾಡ್ತಾನೆ ಓಡಾಡ್ತಾನೆ ಸಿಟಿ 100 ಬೈಕ್ ಸವಾರ. 2020ರಿಂದ ಈವರೆಗೆ ಆಗಿರುವುದು ಬರೋಬ್ಬರಿ 284 ಕೇಸ್. ಲೋಕಸಭೆ ಟಿಕೆಟ್ ಬಗ್ಗೆ ನಾನು ಯಾವುದೇ ಆಕಾಂಕ್ಷೆಯನ್ನ ಇಟ್ಟುಕೊಂಡಿಲ್ಲ. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಎಂದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್. ಯಾರಿಗೆ ಟಿಕೆಟ್ ಕೊಟ್ಟರು ಅವರ ಪರ ಕೆಲಸ ಅಂದ್ರು ಬಸವರಾಜ ಬೊಮ್ಮಾಯಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.